ಒಂದೇ ಕಾಮಗಾರಿಗೆ ಮತ್ತೆ ಭೂಮಿ ಪೂಜೆ. ನೆಲಮಂಗಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ಶಾಸಕ ಎನ್ ಶ್ರೀನಿವಾಸ್ ವಿರುದ್ಧ ವಾಗ್ದಾಳಿ. 2024ರ ಮಾರ್ಚ್ನಲ್ಲಿ ಸಿಎಂ ಡಿಸಿಎಂ ಶಂಕುಸ್ಥಾಪನೆ ಮಾಡಿದ ಯೋಜನೆಗೆ ಮತ್ತೆ ಭೂಮಿ ಪೂಜೆ ಮಾಡುತ್ತಿರುವುದು ಸಿಎಂ ಹಾಗೂ ಡಿಸಿಎಂಗೆ ಮಾಡಿದ ಅವಮಾನ. ಬಿಜೆಪಿ ಸಂಸದರನ್ನು ಕರೆಯದೆ ಪ್ರಚಾರಕ್ಕಾಗಿ ಜನರನ್ನು ದಿಕ್ಕು ತಪ್ಪಿಸಲಾಗುತ್ತಿದೆ ಎಂದು ಬಿಜೆಪಿ ಯುವ ಮುಖಂಡ ಸಪ್ತಗಿರಿ ಶಂಕರ್ ನಾಯ್ಕ್ ಶಾಸಕ ಶ್ರೀನಿವಾಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಅರಿಶಿನಕುಂಟೆಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇವಲ ಪ್ರಚಾರಕ್ಕಾಗಿ ಅಧಿಕಾರಿಗಳನ್ನು ಬಳಸಿಕೊಂಡು 220 ಕೆವಿ ವಿದ್ಯುತ್ ಸ್ಥಾವರದ ಭೂಮಿ ಪೂಜೆ ಮಾಡುತ್ತಿದ್ದಾರೆ. ಒಂದೇ ಯೋಜನೆಗೆ 2 ಬಾರಿ ಶಂಕುಸ್ಥಾಪನೆ ಮಾಡುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದರು. ಇಂದಿನ ಬಾರಿ ಸಂಸದರನ್ನು ಕರೆದು ಆಹ್ವಾನ ಪತ್ರಿಕೆ ನೀಡಿದ್ದಾರೆ. ಈ ಬಾರಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಕರೆಯದೆ ನಿರ್ಲಕ್ಷ್ಯ ಮಾಡಿರುವುದು ಖಂಡನೀಯ ಎಂದು ನೆಲಮಂಗಲ ಶಾಸಕ ಶ್ರೀನಿವಾಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗಿಂದ 250 ಕೋಟಿ ಅನುದಾನದ ಕಾಮಗಾರಿಗೆ ಶಾಸಕರು ಪೂಜೆ ಮಾಡುತ್ತಿದ್ದಾರೆ. ಮಾಡಿದ ಕೆಲಸಕ್ಕೆ ಪದೇ ಪದೇ ಪೂಜೆ ಮಾಡುತ್ತಿದ್ದಾರೆ. ಈಗಿನ ಶಾಸಕರು ಎಲ್ಲ ಕಡೆ ಓಡಾಡುವ ಗುದ್ದಲಿ, ಸೇನಕೆ, ಪಿಕಾಸಿ ಇಟ್ಟುಕೊಂಡು ಹೋಗುವ ಕಡೆ ಪೂಜೆ ಮಾಡಿ ಕಾಮಗಾರಿ ಮಾಡಿದೆ ಎನ್ನುತ್ತಾರೆ. ತಾಲೂಕಿಗೆ ಎಷ್ಟು ಅನುದಾನ ಬಂದಿದೆ ಎಂದು ಬಹಿರಂಗಪಡಿಸಲಿ ಎಂದರು. ಈ ವೇಳೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಯ್ಯ, ತಾಲೂಕು ಅಧ್ಯಕ್ಷ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ರಂಗನಾಥ್ ಬಾಬು, ಸತೀಶ್, ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ ಸುರೇಶ್, ನಗರಸಭೆ ಹೆಚ್ಚುವರಿ ಸದಸ್ಯ ಕೃಪಾನಂದ, ಆಂಜನಮೂರ್ತಿ, ಮುಖಂಡರಾದ ಹನುಮಂತರಾಜು, ಕಾಮೇಶ್, ರಾಜಮ್ಮ, ಅರುಣ್ ಕುಮಾರ್, ಬಾಲಕೃಷ್ಣ, ರವಿ, ಚಿಕ್ಕರಾಜು, ಸೌಮ್ಯ, ಶೀಲಾ ಮುಂತಾದವರು ಹಾಜರಿದ್ದರು. ಅಂತ ಕರಿತೀವಿ ಅಂತ ಒಂದು ಬೆಟ್ಟದ ತಪ್ಪಲಿನಲ್ಲಿ ಒಂದು 7-8 ಈಗ ಆಲ್ರೆಡಿ ಬಾರ್ ಲೈಸೆನ್ಸ್ ಅಂತ ಕೊಡಿಸಿದ್ದಾರೆ. ಇಂಥ ಒಂದು ಕೆಲಸವನ್ನು ಮಾಡ್ತಾ ಹಣ ಸಂಪಾದನೆ ಮಾಡಲಿಕ್ಕೆ, ದಂಧ ಮಾಡಲಿಕ್ಕೆ ಅವರು ಏನಿವತ್ತು ಬರಬೇಕಾದ್ರೆ ಕುಕ್ಕರು, ಪ್ಲಾಸ್ಟಿಕ್ ತಟ್ಟೆ, ಚೊಂಬೆಲ್ಲ ಕೊಟ್ಟಿದ್ರಲ್ಲ, ಆ ಹಣವನ್ನು ಈ ರೀತಿಯಲ್ಲಿ ವಸೂಲಿ ಮಾಡಲಿಕ್ಕೆ ನಮ್ಮ ಶಾಸಕರು ಹೊರಟಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇಂಥ ಒಬ್ಬ ಶಾಸಕ ನಾವು ಬೇಕಾ ಅಂತ ಒಂದು ಕೇಳೋದು ಪ್ರಶ್ನೆ. ಅವ್ರು ಎಲ್ಲಿಂದ ದುಡ್ಡು ತಂದಿದ್ವಿ, ಏನು ಕೆಲಸ ಮಾಡಿದ್ದೀವಿ, ನೀವು ತೋರಿಸಿ ಅಂತ ನಾವು ಹಿಂದೆ 6 ತಿಂಗಳ ಹಿಂದೆ ಅವ್ರಿಗೊಂದು ಮನವಿ ಪತ್ರವನ್ನು ಕೊಟ್ಟು ಇವತ್ತಿನವರೆಗೂ ಅವರು ಏನು ಹೇಳಿಲ್ಲ. ಸಾರ್ವಜನಿಕ ಪತ್ರಿಕಾಗೋಷ್ಠಿ ಮಾಡಿ ಅದು ಹೇಳಿ ಅಂತ ಕೇಳಿದ್ದು, ಅವ್ರು ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಇಂದಿನ ಹಲವಾರು ಶಾಸಕರನ್ನ ನಾವು ನೋಡಿದ್ದೀವಿ, ತುಂಬ ಪ್ರೀತಿ ವಿಶ್ವಾಸದಿಂದ ಒಬ್ಬ ಕ್ಷೇತ್ರದಿಂದ ಶಾಸಕನಾಗಿ ಆರಿಸಿ ಬಂದ ಮೇಲೆ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಯಾರೋ ಜೈಕಾರ ಹಾಕುವಂಥ 4 ಜನಕ್ಕೆ ಸೀಮಿತವಾಗಿರಲಿಲ್ಲ. ಎಲ್ಲ ಪಕ್ಷದವ್ರಿಗೂ ಈವನ್ ಹಿಂದೆ ಆಂಜನಮೂರ್ತಿ ಅವರಿದ್ದು ನೋಡಿದ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಮಾತಾಡ್ಸೋರು. ಶ್ರೀನಿವಾಸ ಮೂರ್ತಿ ಅವರಿದ್ದರು, MV ನಾಗರಾಜ್ ಅವರಿದ್ದು, ಯಾವುದೇ ಪಕ್ಷಾತೀತವಾಗಿ ಅವ್ರು ಕೆಲಸ ಮಾಡ್ತಾರಲ್ಲ. ಇವತ್ತಿನ ಶಾಸಕ ನಾನು ಇಡೀ ನೆಲಮಂಗಲ ದತ್ತು ತೊಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ತನ್ನ ಸ್ವಂತ ಆಸ್ತಿ ಥರ ಆಟವನ್ನು ಆಡ್ತಾರೆ. ಅವ್ರ ಹಿಂದೆ ಜೈಕಾರ ಹಾಕುವಂಥ 4 ಜನ ಸೇರಿಸ್ಕೊಂಡು ಈ ಆಟವನ್ನು ನಡೆಯೋದಿಲ್ಲ ಜಾಸ್ತಿ ಸಹ. ಜನ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಇದಕ್ಕೆ ಒಂದು ಇತ್ತೀಚಿನ ನಡೆದಂಥ ಚುನಾವಣೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅವರು, ನಮ್ಮ ನೆಲಮಂಗಲ ಕ್ಷೇತ್ರ ಜನರು. ಬರುವಂಥ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಬರುವಂಥ ದಿನಗಳಲ್ಲಿ ನಿಮ್ಮನ್ನು ಇಲ್ಲಿಂದ ಕಳಿಸುವಂಥ ವ್ಯವಸ್ಥೆನೂ ಭಾರತೀಯ ಜನತಾ ಪಕ್ಷ ಒಂದೇ ಅಲ್ಲ, ಇಡೀ ನೆಲಮಂಗಲ ಕ್ಷೇತ್ರದ ಜನ ನಿಮ್ಗೆ ಯಾರು ಹಿಂದೆ ಮತ ಹಾಕಿದ್ರು ಅವರು ನಿಮ್ಮನ್ನೆಲ್ಲ ಕಳಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಗಿರಬೇಕಾಗಿತ್ತು, MP ಎಲೆಕ್ಷನ್ನಲ್ಲಿ ನಮಗೆ 1,90,000 ಚಿಲ್ಲರೆ ಮತ ಬಂತು. ಅದರಲ್ಲಿ 33,500 ಅತಿ ಹೆಚ್ಚಿನ ಮತವನ್ನು ಕೊಟ್ಟರು. 20,000 ಮತ ನಿಮ್ಮಿಂದಾಗೇ ನಮಗೆ ಲೀಡ್ ಬಂದಿತ್ತು. ನಿಮ್ಮ ಕಾರ್ಯವೈಖರಿಯಿಂದಲೇ ನಮಗೆ ಲೀಡ್ ಬಂದಿದೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಇನ್ನು ಮುಂದಕ್ಕಾದರೂ ಎಲ್ಲರೂ ದೂಸ್ಕೊಂಡು ತೊಗೊಂಡೋಗುವಂಥ ಕೆಲಸ ಮಾಡಬೇಕು. ನೀವು ಒಂದೇ ಕೆಲಸನ 4 ಸಾರಿ ಮಾಡ್ತೀರಿ. ಒಬ್ಬ ಮುಖ್ಯಮಂತ್ರಿ ಕರಿತೀರಿ. ಹೋದ ವರ್ಷ ನಿನ್ನೆ ನಾವು ನೋಡಿರ್ಬೋದು, ಎಲ್ಲ ರಸ್ತೆಯಲ್ಲಿ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ. ಅದಕ್ಕೆ ಸಚಿವರಾದಂಥ ಜಾರ್ಜ್ ಅವರು ಬಂದು ಅದನ್ನ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ನಾವು ಇವತ್ತು ಒಂದು ಬೋರ್ಡನ್ನು ಹಾಕಿರೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಶಾಸಕರು ಹಾಕಿರೋದಂತೂ ನೋಡಿದ್ವಿ. ನೋಡಿದಾಗ ಪ್ರೋಟೋಕಾಲ್ ಪ್ರಕಾರ ಅವರು ನಮ್ಮ ಸಂಸದರನ್ನ ಕರಿಬೇಕಾಗಿತ್ತು, ಅವ್ರಿಗೂ ಒಂದು ಇನ್ವಿಟೇಷನ್ ಹೋಗ್ಬೇಕಾಗಿತ್ತು. ವಿಚಾರಿಸಿದಾಗ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಯಾಕೆ ಅಂದರೆ ಈ ಕಾರ್ಯಕ್ರಮವನ್ನು 33ನೇ ತಾರೀಕು 4ನೇ ತಿಂಗಳು
4ನೇ ತಾರೀಕು 3ನೇ ತಿಂಗಳು 24ನೇ ಇಸ್ವಿಯಲ್ಲಿ ಉದ್ಘಾಟನೆ ಆದಂತ ಈ ಕಾರ್ಯಕ್ರಮ ಆವತ್ತಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವಾರು ಶಾಸಕರು, ಸಚಿವರು ಎಲ್ಲರೂ ಬಂದು ಉದ್ಘಾಟನೆ ಮಾಡುವಂತ ಒಂದು ಕಾರ್ಯಕ್ರಮ ಇತ್ತು. ಅದೇ ಕಾರ್ಯಕ್ರಮನ ಇವತ್ತು ಮತ್ತೊಮ್ಮೆ ಭೂಮಿ ಪೂಜೆ ಅಂತ ನಮ್ಮ ಶಾಸಕರು ಎಲ್ಲ